ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಒಂದು ದೊಡ್ಡ ಗಲಾಟೆ ಆಗಿತ್ತು. ಆ ಗಲಾಟೆಗೆ ಸಂಬಂಧಪಟ್ಟಂತೆ ಕೆಲವು ಸತ್ಯಾಸತ್ಯತೆಗಳನ್ನ ತಮ್ಮ ಮುಂದೆ ತಿಳಿಸುವಂಥದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀನಿ. ಈಗ ಪೊಲೀಸ್ನವರು FIR ಮಾಡಿದ್ದಾರೆ. FIR ಡೇಟು 11/2/2025 ರಾತ್ರಿ ಬೆಳಗಿನ ಜಾವ 2:45 FIR ಮಾಡಿದ್ದಾರೆ. ಈ FIR ಪ್ರಕಾರ ಅಪ್ರಾಕ್ಸಿಮೇಟ್ಲಿ 1,000 ಜನದ ವಿರುದ್ಧ FIR ದಾಖಲಾಗಿರುವಂಥದ್ದು. 1,000 ಜನದ ವಿರುದ್ಧ FIR ದಾಖಲು ಮಾಡಿರುವಂಥದ್ದು ಪೊಲೀಸ್ನವರು. ಅದರಲ್ಲಿ ಬಹಳ ಪ್ರಮುಖವಾಗಿ ನನಗಿರುವಂಥ ಮಾಹಿತಿ ಪ್ರಕಾರ 15 ಜನನ ಕಸ್ಟಡಿ ತಗೊಂಡಿದ್ದಾರೆ. ಮೋಸ್ಟ್ಲಿ ಇವತ್ತು ನಾಳೆ ಮುಸ್ಲಿಮ್ಸ್ದು ಹಬ್ಬ ಇದೆ ಅಂದ್ಬಿಟ್ಟು ಇವತ್ತು ನಾಳೆ ಸ್ಥಗಿತ ಮಾಡಿರ್ಬೋದು. ನಾಡಿದಿಂದ ಮತ್ತೆ ಕಾರ್ಯಾಚರಣೆ ಮಾಡಿ ಎಷ್ಟು ಜನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ನಮಗೆ ಮಾಹಿತಿ ಇಲ್ಲ. ಕೆಲವು ಪ್ರಶ್ನೆಗಳನ್ನ ನಾನು ಪೊಲೀಸ್ನವ್ರಿಗೂ ಕೇಳುವನಿದ್ದೀನಿ. 1,000 ಜನ ಅವತ್ತು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಗ್ಯಾದರ್ ಆಗಿದ್ರ? 1,000 ಜನ ಇರಾದ್ರೆ ಎನ್ನುವಂಥದಕ್ಕೆ ನಿಮ್ಮ ಹತ್ರ ವಿಡಿಯೋ ಆಡಿಯೋ ದಾಖಲೆಗಳಿದಾವ? ಆದ್ರೆ 1,000 ಜನನು ಕಲ್ಲು ಹೊಡೆದಿದಾರ? ಪೊಲೀಸ್ ಸ್ಟೇಷನ್ಗೆ 1,000 ಜನನು ಕಲ್ಲು ಹೊಡೆದಿರುವಂಥದ್ದು ಕಾಣ್ತಾ ಇದೆಯಾ? ಇಲ್ಲ ಸೆಕ್ಷನ್ 144 ಹಾಕಿದ್ರ 4 ಜನದ ಮೇಲೆ ಇಲ್ಲಾಗಿಲ್ಲ ಅಂತ? ಯಾಕೆಂದ್ರೆ ಸೆಕ್ಷನ್ 144 ಬಹಳ ಸ್ಪಷ್ಟವಾಗಿ ಹೇಳುತ್ತೆ, more than 4 people if you are together then you are attracted with penal code ಅಂತ ಇದೆ. ಅವತ್ತು ಸೆಕ್ಷನ್ 144 ಇತ್ತ? ಅಲ್ಲಿ ರಸ್ತೆಯಲ್ಲಿ ಹೋಗುವಂಥವ್ರಿಗೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೆ ಎಲ್ಲರಿಗೂ ಸೇರಿಸಿ 1,000 ಜನ ಅಂತ ಹೇಳ್ತಾ ಇದ್ದೀರಾ. ವಾರ್ಡ್ನ ಜನಸಂಖ್ಯೆನೇ 1,000 ಜನ ಇಲ್ವಲ್ಲ? 1,000 ಜನ ಅಂತ ಹೆಂಗೆ ನೀವು ದಾಖಲೆ ಮಾಡಿದ್ದೀರಿ? ಒಂದು ಹೇಳಬೇಕು. ಎರಡನೇದು, ನನಗಿರುವಂಥ ಮಾಹಿತಿ ಪ್ರಕಾರ ಸುನಿಲ್ ಅನ್ನುವಂಥವ್ರು ಅವರು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ದೂರಿನ ಆಧಾರದ ಮೇರೆಗೆ ಇಲ್ಲಿ ಏನು FIR ಕಂಟೆಂಟ್ಸ್ ಇದೆ, ಕಂಟೆಂಟ್ಸ್ ಪ್ರಕಾರ PSI ಕಾನೂನು ಮತ್ತು ಸುವ್ಯವಸ್ಥೆವಾದ ಶ್ರೀ ಸುನಿಲ್ CN ರವರು ನೀಡಿದ ವರದಿಯನ್ನು ಸ್ವೀಕರಿಸಿ ದಾಖಲಿಸಿರುವಂಥ ಒಂದು ದಾಖಲೆ ಇದು ಕಂಪ್ಲೇಂಟ್. ಸುನಿಲ್ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಬೆಳಿಗ್ಗೆ 10 ಅವರು ಒಂದಷ್ಟು ಜನ ಬಂದು ನಿಮಗೆ ಕಂಪ್ಲೇಂಟ್ ಕೊಡುವಂಥದ್ದಕ್ಕೆ ಬಂದಾಗ ನೀವು ಕಂಪ್ಲೇಂಟ್ನ ಯಾಕೆ ಸ್ವೀಕಾರ ಮಾಡಲಿಲ್ಲ? ಬೆಳಗ್ಗೆ 10 ಸಾಯಂಕಾಲದವರೆಗೂ ಆ ಕಂಪ್ಲೇಂಟ್ ಬಗ್ಗೆ ಏನು ತಲೆನೇ ಕೆಡಿಸ್ಕೊಂಡೇನೆ ಸುಮ್ಮನೆ ಇಟ್ಕೊಂಡಿದ್ದೆ ಯಾಕೆ? 8 ಗಂಟೆಗೆ ಇದೇ ಸಬ್ ಇನ್ಸ್ಪೆಕ್ಟ್ರು ಇನ್ನೊಂದಷ್ಟು ಕೆಲವರು ಬಂದು ನೀವು FIR ಮಾಡಿ ಅಂತ ಕೇಳ್ಕೊಂಡಾಗ ಇಂಥ ಕೇಸ್ಗಳೆಲ್ಲ 100 ದಿವಸಕ್ಕೆ 100 ಬರ್ತಿರ್ತವೆ, ಎಲ್ಲರ ವಿರುದ್ಧ FIR ಮಾಡೋಕ್ಕಂಥದ್ದು ನಡೀರಿ ಅಂತ ಅಂದಿದ್ದೆ ಯಾಕೆ? ಸ್ವಲ್ಪ ಸ್ಪಷ್ಟತೆಯನ್ನು ಪೊಲೀಸ್ನವರು ಇಂಥವ್ರು ಕೊಟ್ಟಿಲ್ಲ. ಕೊಡಬೇಕು. ಜನಸಾಮಾನ್ಯರಿಗೆ ಏನಿದೆ ಅನ್ನುವಂಥದ್ದು ಹೇಳುವಂಥ ಕೆಲಸ ಪೊಲೀಸ್ನವ್ರು ಮಾಡಬೇಕಾಯ್ತು. ಪೊಲೀಸ್ ಬ್ರೀಫಿಂಗ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ADGP ಮಾಡಿದ್ದಾರೆ. ಪೊಲೀಸ್ ಕಮಿಷನರು DCP 1 DCP 2 ಕೂತ್ಕೊಂಡು ಏನು ಎತ್ತ ಅನ್ನುವಂಥದ್ದು ನಿಜ ಸಂಗತಿಯನ್ನು ಜನರಿಗೆ ಹೇಳುವಂಥ ಕೆಲಸ ಆಗಬೇಕು. ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷದವರು BJPಯವರು ಬಂದು ಪೊಲೀಸ್ ಸ್ಟೇಷನ್ ಒಳಗಡೆ ಬಹಳ ಸೂಕ್ಷ್ಮವಾಗಿ ಇದ್ದಂಥ ಸಂದರ್ಭದಲ್ಲಿ ಅಶೋಕ್ ಅವರು, KR ಕಾನ್ಸ್ಟಿಟ್ಯೂನ್ಸಿ MLA, ಆಮೇಲೆ ಮಾಜಿ MLA ನಾಗೇಂದ್ರ ಅವರೆಲ್ಲ ಒಂದಷ್ಟು ಜನ ಸೇರಿಕೊಂಡು BJPಯವರೆಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಸಭೆ ಮಾಡ್ತಾರೆ. ಸಭೆ ಮಾಡುವಂಥದ್ದಕ್ಕೆ ಅವಕಾಶ ಇದೆಯಾ? ಅವರಿಗೆ ರಾಜ್ಯಾತೀತವನ್ನು ಕೊಡ್ತೀರಿ. ನೋಡಿ, ಇಲ್ಲಿ ಫೋಟೋ ಇದೆ. ಇಲ್ಲಿ ಕೂರಿಸ್ಕೊಂಡು ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರ ಜೊತೆ ಏನು ಮಾತಾಡ್ತಾ ಇದ್ದೀರಿ? ಏನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರ ಅವರು? ಇಲ್ಲ ನಿಮ್ಗೇನಾದ್ರು ಹೇಳ್ಕೊಡಕ್ಕೆ ಬಂದಿದ್ರಾ? ಏನು ನಮ್ಮನ್ನ ಯಾಕೆ ನೀವು ಒಳಗಡೆ ಬಿಡಲಿಲ್ಲ? ನಮ್ಮ ಹತ್ರ ಯಾಕೆ ಮಾತಾಡಲಿಲ್ಲ? ರೋಡಲ್ಲಿ ಕೂರಿಸಿ ನಾವು ಸ್ಟ್ರೈಕ್ ಮಾಡುವಂಥ ಪರಿಸ್ಥಿತಿ ತಗೊಂಬಂದ್ರಲ್ಲ. ಕೆಲವು ಆನ್ಸರ್ ಕೊಡಬೇಕು ಪೊಲೀಸ್ನವರು. ಯಾರು ಕೊಟ್ಟಿದ್ದೀರೋ ಗೊತ್ತಿಲ್ಲ, ಜನಸಾಮಾನ್ಯರು ಕೊಡುವಂಥದ್ದಾಗಬೇಕು. ನಿಮ್ಮ ಬದ್ಧತೆ ಇದೆ. ಮುಖಂಡರುಗಳಿಗೆ, ಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ ಇವ್ರಿಗೆಲ್ಲ ಕೊಟ್ಟಿರುವಂಥದ್ದು ಆಗಿರ್ಬೋದು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೆಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು. ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರಿ, ಏನು ಕೊಟ್ಟಿದ್ದೀರಿ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಪಾರ್ಟಿ ವಕ್ತಾರನಾಗಿ ಮಾತಾಡ್ತಾ ಇದ್ದೀನಿ. ಜನಸಾಮಾನ್ಯರಿಗೆ ಒಂದಷ್ಟು ಗೊಂದಲ ಇದೆ. ಆ ಗೊಂದಲ ನಿವಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಏನು ಮಾಡ್ತಾ ಇದ್ದೀರಿ? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ವಿರೋಧ ಪಕ್ಷ ನಾಯಕರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಬಂದರು? ದೂರು ಕೊಡಕ್ಕೆ ಬಂದ್ರಾ?
ಎಲ್ಲಿ ದೂರಿನ ಪ್ರತಿ ಏನು, ವಾಟ್ ಇಸ್ ದ ಕಂಟೆಂಟ್ ಆಫ್ ದ ಕಂಪ್ಲೇಂಟ್ ಗಿವನ್ ಬೈ ಲೀಡರ್ ಆಫ್ ಅಪೋಸಿಷನ್, ವೈ ದಿಸ್ ಫೆಲೋ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಚೀಫ್ ಮಿನಿಸ್ಟರ್ ಇನ್ ಫ್ರಂಟ್ ಆಫ್ ದಿ ಪೊಲೀಸ್ ಸ್ಟೇಷನ್. ಅದೆಲ್ಲ ಸ್ವಲ್ಪ ದಯಮಾಡಿ ತಾವು ತಿಳಿಸುವಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕಾಗ್ತದೆ.